ಸಂಸ್ಕೃತ ಗ್ರಾಮ ಮತ್ತೂರು. ಇದು ಭಾರತದ ಕೆಲವು ಸಂಸ್ಕೃತ ಮಾತನಾಡಲ್ಪಡುವ ಹಳ್ಳಿಗಳಲ್ಲಿ ಒಂದು. ಇದು ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಗ್ರಾಮ ಎಂಬುದು ನಮ್ಮೆಲ್ಲರ ಹೆಮ್ಮೆ. ಒಂದು ಕಾಲದಲ್ಲಿ ಇಲ್ಲಿ ಇಡೀ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಸಂಸ್ಕೃತ ಮಾತನಾಡಲಿಕ್ಕೆ ಬರ್ತಾ ಇತ್ತು. ಆದರೆ ಈಗ ಕೆಲವು ಕುಟುಂಬಗಳು ಮಾತ್ರ ಇಲ್ಲಿ ಸಂಸ್ಕೃತ ಮಾತನಾಡಬಲ್ಲವರಾಗಿದ್ದಾರೆ. ಬಹಳ ಹಿಂದಿನಿಂದಲೂ ಈ ಹಳ್ಳಿಯ ಮನೆ ಭಾಷೆ ಸಂಕೇತಿ ಭಾಷೆ. ಈ ಭಾಷೆ ಕನ್ನಡ, ತಮಿಳು, ಸಂಸ್ಕೃತ ಭಾಷೆಗಳು ಒಂದು ಮಿಶ್ರ ಭಾಷೆ. ಈ ಹಳ್ಳಿಯ ಪ್ರಮುಖ ಭಾಷೆ ಈ ಸಂಕೇತಿ ಭಾಷೆ. 90%ಕ್ಕಿಂತಲೂ ಹೆಚ್ಚು ಜನ ಈ ಭಾಷೆಯಲ್ಲಿ ಇಲ್ಲಿ ಸಂಭಾಷಿಸಬಲ್ಲರು. ಈ ಸಂಕೇತಿ ಭಾಷೆಯ ಹೆಚ್ಚಿನ ಪದಗಳು ಬಂದಿರೋದು ಸಂಸ್ಕೃತ ಭಾಷೆಯಿಂದಲೇ. ಶುದ್ಧ ಸಂಸ್ಕೃತವನ್ನು ಈಗ ಕೆಲವು ಜನ ಈ ಹಳ್ಳಿಯಲ್ಲಿ ಮಾತನಾಡ್ತಾರಷ್ಟೆ. ಆದರೆ ಹೆಚ್ಚಿನವರು ಮಾತಾಡೋದು ಸಂಕೇತಿ ಭಾಷೆ ಅಂತ ಹೇಳುವಂಥದ್ದು. ಇಲ್ಲಿರೋ ಜನ ಕೂಡ ಸಂಕೇತಿಗಳ ಗುಂಪಿಗೆ ಸೇರುವಂಥ ಜನ. ಈ ಮತ್ತೂರು ಶಿವಮೊಗ್ಗ ನಗರದಿಂದ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿ ತುಂಗಾ ನದಿಯ ತೀರದಲ್ಲಿರೋ ಒಂದು ಪ್ರಶಾಂತವಾದ ಊರು. ಇಲ್ಲಿ ತುಂಗಾ ನದಿ ತುಂಬ ಪ್ರಶಾಂತವಾಗಿ ಹರಿತಾ ಇದ್ದಾಳೆ. ನಾವು ಈ ಊರಿಗೆ ಹೋಗಬೇಕು ಅಂತ ಹೇಳೋದು ನಮ್ಮೆಲ್ಲರ ತುಂಬ ದೊಡ್ಡ ಆಸೆಯಾಗಿತ್ತು. ನಾನು 2017ರಲ್ಲಿ ಒಂದು ಸಲ ನನ್ನ ಮಗನ ಜೊತೆಗೆ ಈ ಊರಿಗೆ ಹೋಗಿ ಒಂದು ಸುತ್ತಕೊಂಡು ಬಂದಿದ್ವಿ. ಈಗ ಪುನಃ 2026ರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಮತ್ತೂರಿಗೆ ಹೋಗಿ ಬಂದಿದ್ದೀನಿ. ನಾವು ಈ ಹಳ್ಳಿಗೆ ಎಂಟ್ರಾದಾಗ ಯಾರೋ ಒಬ್ಬರ ಹತ್ರ ಕೇಳಿದಾಗ ಅವರು ಕಿರಣ್ ಅವಧಾನಿ ಅನ್ನೋರನ್ನ ಭೇಟಿಯಾಗಿ ಅಂತ ಹೇಳಿ ನಮಗೆ ದೇವಸ್ಥಾನದ ಕಡೆಗೆ ಕಳಿಸಿದ್ರು. ನಾವು ಅಲ್ಲೊಂದು ದೇವಸ್ಥಾನ ಇತ್ತು, ಅದರ ಹತ್ರ ಬಂದ್ವಿ. ಅಲ್ಲೇ ಮುಂದೆ ಹೋದಾಗ ತುಂಗಾ ನದಿ ಹರಿತಾ ಇದ್ದು ಕಾಣಿಸ್ತು. ಅಲ್ಲಿ ತುಂಗಾ ನದಿ ದಂಡೆ ಮೇಲೆ ಹೋಗಿ ತುಂಬ ಹೊತ್ತು ನಾವು ಅಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ಬಂದ್ವಿ. ನಮಗೆ ಈ ತುಂಗಾ ನದಿ ಅಂದ್ರೇ ತುಂಬ ಆತ್ಮೀಯತೆ. ಯಾಕೆಂದರೆ ತುಂಗಾ ನದಿ ಹುಟ್ಟೋದೇ ನಮ್ಮ ಶೃಂಗೇರಿಯಲ್ಲಿ. ಹಾಗಾಗಿ ಈ ತುಂಗಾ ನದಿಯನ್ನು ನೋಡಿದಾಗ ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತೆ ಅನಿಸುತ್ತೆ ನಮಗೆ. ಹಾಗಾಗಿ ನಮ್ಗೆ ಆ ಊರಿನ ಬಗ್ಗೆ ಕೂಡ ತುಂಬ ಆತ್ಮೀಯತೆ ಬೆಳೆದಿತ್ತು. ನದಿ ದಡದ ಮೇಲೆ ಕುತ್ಕೊಂಡು ತುಂಬ ಹೊತ್ತು ಮಾತಾಡಿ ಅಲ್ಲೆಲ್ಲ ಸುತ್ತ ನೋಡಿಕೊಂಡು ಮತ್ತೆ ಮುಖ್ಯ ಬೀದಿಗೆ ಬಂದು ಕಿರಣ್ ಅವಧಾನಿಯವರು ಎಲ್ಲಿದ್ದಾರೆ ಅಂತ ನೋಡ್ತಾ ಹೊರಟ್ವಿ. ಆ ಊರಿನ ಮುಖ್ಯ ಬೀದಿಯಲ್ಲಿ ನಡೆದು ಹೋಗ್ತಾ ಇರುವಾಗ ಸಂಕೇತಿ ಭಾಷೆಯನ್ನು ಮಾತನಾಡುವ ಅನೇಕರನ್ನು ನಾವು ಭೇಟಿಯಾದ್ವಿ. ಅಲ್ಲಿನ ಜನರಲ್ಲಿ ಒಂದೇ ಆತ್ಮೀಯ ಭಾವನೆ ನಾವು ನೋಡಿದ್ವಿ. ನಮ್ಮ ಹೆಚ್ಚಿನ ಹಳ್ಳಿಗಳಲ್ಲಿರುವಂತೆ ಸಿಕ್ಕಿದ ಪ್ರತಿಯೊಬ್ಬರು ಪರಿಚಿತರಂತೆ ಮುಗುಳ್ನಕ್ಕು ಮುಂದೆ ಹೋಗ್ತಾ ಇದ್ರು. ನಾವು ನೋಡ್ತಾ ಮುಂದೆ ಹೋದಾಗ ಜನಿವಾರ ನೇಯ್ತಿದ್ದ ಒಬ್ಬ ಬ್ರಾಹ್ಮಣರು ನಮಗೆ ಸಿಕ್ಕಿದ್ರು. ಅವ್ರ ಹೆಸರು ರಾಮಮೂರ್ತಿ ಅಂತ ಅವರೇ ಹೇಳಿದರು. ಅವ್ರ ಮನೆ ಎದುರ ಕಟ್ಟೆ ಮೇಲೆ ಕೂತ್ಕೊಂಡು ಅವರು ಜನಿವಾರ ಒಂದು ಸಣ್ಣ ಚರಕ ಇಟ್ಕೊಂಡು ನೇಯ್ತಾ ಇದ್ರು. ಮೊದಲು ನೋಡಿದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸರಿಯಾಗಿ ತಿಳಿಯಲಿಲ್ಲ. ಹಾಗಾಗಿ ಅವ್ರ ಹತ್ರ ಹೋಗಿ ನಾವು ಅದೇನು ಅಂತ ವಿಚಾರಿಸಿದಾಗ ಅವರು ತುಂಬ ಆತ್ಮೀಯವಾಗಿ ಅದು ಜನಿವಾರ ನೇಯುವ ಚರಕ ಅಂತ ಹೇಳಿ ಆ ಚರಕದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದರು. ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸಿಕೊಟ್ರು ಕೂಡ. ನೋಡಿ, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಹಾಗೆ ಪೂಜೆ ಮಾಡಬೇಕಾದ್ರೆ ಕೈ ಗಂಟೆ ಎರಡೂ ಒಟ್ಟಿಗೆ ಕೆಲಸ ಮಾಡುತ್ತೆ. ಇದು ಹಾಗೆ ಇದಕ್ಕೆ ತಕ್ಕಂತ ಕೈ ಹೋಗಬೇಕು. ನಿಮ್ಮ ಹೆಸರೇನು ಬಿಟ್ರೆ? ರಾಮಮೂರ್ತಿ ಅಂತ. ಎಲ್ಲ ಚಿಕ್ಕಮಗಳೂರು ಇದ್ದೀರಾ? ಇವರು ಶಿವಮೊಗ್ಗ, ಅವರು ಶೃಂಗೇರಿ ಅವರು. ಅದು ಬಿಲ್ಡಿಂಗ್ ಮಾಡ್ಯಾರಲ್ಲ, ಏನು ಮಾಡ್ತಾರೆ ಅಂತ ಅದು ಇದಕ್ಕೆ ಜನಿವಾರ ಮಾಡೋಕೆ ಇದು ಹೀಗೆ ಮಾಡಿಟ್ಟಿರೋದು. ಇದನ್ನು ಮತ್ತೆ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅಳತೆಗೆ ನೋಡಿಕೊಂಡು ಸೇರಿಸ್ಕೊಳ್ತೀವಿ. ಅದನ್ನು ಮೂರು ಅಳತೆ ಮಾಡ್ಕೊಳ್ತೀವಿ. 3 ಅಳತೆ ಮಾಡ್ತೀವಿ. ಮತ್ತು ಅದನ್ನು 9 ಅಳತೆ ಮಾಡ್ತೀವಿ. ಮತ್ತು ಅದನ್ನು ಇದು ಮಾಡಿದರೆ 27 ಅಳೆ ಆಗಬೇಕು. ಒಟ್ಟು ಈ ಥರ ಜನವಾರದಲ್ಲಿ ಇದರಲ್ಲಿ ಒಂದೆಳೆನೇ ಇದು 9 ಇರುತ್ತೆ. 9 ಇರುತ್ತೆ. ಒಂದೆಳೆ 9 ಎಳೆ ಇರುತ್ತೆ. ಹಾಗೆ ಇದು 3ರದ್ದು ಒಂದಷ್ಟು ಉದ್ದ. ಮತ್ತೆ ಅದನ್ನು 3 ಮಾತಾಡಿ ಮತ್ತೆ ಆಮೇಲೆ 3 ಸರ್, ಕಿರಣ್ ಅವಧಾನಿ ಮನೆ ಇರ್ತಾರಲ್ಲ. ನಮ್ಮೂರಲ್ಲಿ ಎಲ್ಲರೂ ಓದೋ ಸೆಟ್ಲಾಗಬೇಕು. ಈ ವಿಚಾರ ಸ್ವಲ್ಪ ಹೇಳಿದ್ರಲ್ಲ, ಅದನ್ನ ಸಂಸ್ಕೃತದಲ್ಲೇ ಏತತ್ ಉಪಕರ್ಮಾರ್ಥಂ ಯಜ್ಞೋಪವೀತಂ ಧಾರಯಿತುಂ ಸೂತ್ರಂ ಇದಾನೀಂ
ಇಷ್ಟೆಲ್ಲ ಆಗುವಾಗ ಮಡಿ ಬಟ್ಟೆಯನ್ನು ಉಟ್ಕೊಂಡಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದರು. ಅವರೇ ಕಿರಣ್ ಅವಧಾನಿ ಅಂಥೇಳಿ ನಮಗೆ ರಾಮಚಂದ್ರ ಅವರು ಹೇಳಿದರು. ಅವರನ್ನು ನಾವು ಮಾತಾಡಿಸಿದಾಗ ಅವರು ನಮ್ಮನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಕುಳ್ಳಿರಿಸಿ ಬಾಳೆಹಣ್ಣನ್ನು ಕೊಟ್ಟು ಉಪಚರಿಸಿದ್ರು ಮತ್ತು ಆ ಊರಿನ ಇತಿಹಾಸದ ಬಗ್ಗೆ ಸಂಸ್ಕೃತದಲ್ಲಿಯೇ ಹೇಳಿದ್ದಾರೆ. ಅವರ ವಿಡಿಯೋದ ಸಣ್ಣ ತುಣುಕನ್ನು ನಾನಿಲ್ಲಿ ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ಅವರ ಪೂರ್ತಿ ಭಾಗವನ್ನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಹಾಕ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ ನೀವು. ಅವರು ಹೇಳಿರೋ ವಿಷಯದ ಪ್ರಮುಖ ಅರ್ಥ ನನಗೆ ಮತ್ತು ನಮಗೆಲ್ಲರಿಗೂ ಅರ್ಥವಾಯಿತು ಅಷ್ಟೇ ಹೊರತು ಪ್ರತಿಯೊಂದು ಪದದ ಅರ್ಥ ನಮ್ಗೆ ತಿಳಿಲಿಲ್ಲ. ಯಾರಾದರೂ ಅದ್ರ ಬಗ್ಗೆ ತಿಳಿದವರಿದ್ದರೆ ಅದರ ಅರ್ಥವನ್ನು ಹೇಳಿ. ನಾನು ಅವರನ್ನು ಪುನಃ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದರ ಅರ್ಥ ಏನು ಅಂತ ಇನ್ನು ಕೇಳಬೇಕು. ಸಂಸ್ಕೃತೇನೈವ ವದಾಮಿ ಕಿರಣಾವಧಾನಿ ಇತಿ ಮಮ ನಾಮ. ಅಸ್ಮತ್ಪೂರ್ವಜಾಃ ಇತಃ ಸಹಸ್ರಾಧಿಕವರ್ಷಪೂರ್ವಂ. ಅರ್ಧ ಮುಕ್ಕಾಲು ಗಂಟೆ ಅವ್ರ ಮನೇಲಿ ಕೂತ್ಕೊಂಡು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಅವರು ನಮ್ಮನ್ನು ಮತ್ತೊಮ್ಮೆ ಬನ್ನಿ ಅಂತ ಹೇಳಿ ಆತ್ಮೀಯತೆಯಿಂದ ಬೀಳ್ಕೊಟ್ರು. ಆ ಊರಿನಲ್ಲಿ ಒಟ್ಟು 7 ದೇವಸ್ಥಾನಗಳಿವೆ. ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂಥೇಳಿ ಕಿರಣ್ ಅವಧಾನಿಯವರೇ ನಮ್ಗೆ ಹೇಳಿದರು. ಮತ್ತು ಅದೇ ಬೀದಿಯಲ್ಲಿ ನಾವು ವಾಪಸ್ ಹೊರಟು ಮನೆಗಳನ್ನು ನೋಡ್ತಾ ಹೋದ್ವಿ. ಆ ಮನೆಗಳೆಲ್ಲ ಸ್ವಲ್ಪ ಬೇರೆ ಥರ ಅಂತ ಅನಿಸ್ತಾ ಇತ್ತು. ಏಕೆಂದರೆ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ RCC ಮನೆಗಳು ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಹಾಗಲ್ಲ, ಇನ್ನೂ ಹಳೆ ಮನೆಗಳು, ಹಂಚಿನ ಮನೆಗಳು ಬೇಕಾದಷ್ಟಿದ್ದು ಒಂದು ರೀತಿ ಹಳ್ಳಿ ವಾತಾವರಣ. ಸಾಧ್ಯವಾದಷ್ಟು ಸುತ್ತಾಕೊಂಡು ನಾವು ವಾಪಸ್ ಹೊರಟ್ವಿ ಅಲ್ಲಿಂದ. ಅಷ್ಟೊತ್ತಿಗೆ ಮಳೆ ಕೂಡ ಶುರು ಆಯಿತು. ಮತ್ತೆ ಪುನಃ ನಾವು ರಾಮೂರ್ತಿಯವ್ರ ಇದ್ದಲ್ಲಿಗೆ ಬಂದ್ವಿ. ಅವ್ರ ಮನೆ ಎದುರುಗಡೆನೇ ಒಂದು ದೇವಸ್ಥಾನ ಇದೆ. ಅಲ್ಲೊಂದು ಪಾರಿಜಾತ ಗಿಡ ಇತ್ತು. ನಾವು ಪಾರಿಜಾತ ಗಿಡದ ಕಟ್ಟಿಂಗ್ಸ್ನ ಕೊಡಿ ಅಂತ ಕೇಳಿದಾಗ ಪಾಪ ಅವರು ಮನೆ ಒಳಗಡೆ ಹೋಗಿ ಕತ್ತಿ ತಂದು ಕೆಲವು ಕಟ್ಟಿಂಗ್ಸನ್ನು ನಮಗೆ ತೆಗೆದುಕೊಟ್ರು. ಅದರಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನಾವು ಅಲ್ಲಿಂದ ಹೊರಟ್ವಿ. ಗಣೇಶನ ಗುಡ್ಡ ಅಂತ ಇಲ್ಲೆಲ್ಲೋ ಹತ್ತಿರದಲ್ಲಿದೆ, ಅಲ್ಲಿಗೆ ಹೋಗಿ ಅಂತ ಯಾರು ಹೇಳಿದರು ಅಂತ ನಾವು ಹುಡ್ಕೊಂಡು ಹೊರಟ್ವಿ. ಆದರೆ ಅದು ನಮ್ಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಜೊತೆಗೆ ತುಂಬ ಮಳೆ ಜಾಸ್ತಿ ಆಗಿದ್ದರಿಂದ ನಾವು ಅಲ್ಲಿಂದ ವಾಪಸ್ ಬಂದು ಹಿಂತಿರುಗಿ ಹೊರಟ್ವಿ. ದಾರಿಯಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಇರುವಂಥ ಅಡಿಕೆ ತೋಟಗಳಲ್ಲಿ ಒಂದು ರೀತಿ ಶಿಸ್ತು, ಒಂದು ರೀತಿ ತುಂಬ ನೀಟಾಗಿ ಕಾಣಿಸ್ತಾ ಇದ್ವು. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಒಂದು ರೀತಿಯಲ್ಲಿ ಆ ಊರಿಗೆ ಹೋಗಿ ಬಂದಿದ್ದು ನಮಗೆ ಒಂದು ರೀತಿಯಲ್ಲಿ ಸಾರ್ಥಕ ಭಾವನೆ ಮನಸ್ಸಿಗೆ ಬರ್ತಾ ಇತ್ತು. ಇನ್ನೊಮ್ಮೆ ಅಲ್ಲಿಗೆ ಹೋಗಿ ಎಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ನೋಡಿಕೊಂಡು ಕೇಳಿಕೊಂಡು ಬರಬೇಕು ಅನ್ನುವಂಥ ಆಸೆ ಮತ್ತೆ ನನಗೆ ಮನಸ್ಸಲ್ಲಿ ಬಂದಿದೆ. ಅದು ಯಾವಾಗ ಸಾಧ್ಯ ಆಗುತ್ತೆ ನೋಡಬೇಕು. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.